ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಅವರ್ ಚಾನಲ್. ನೋಡಿರಿ, ಈ ಬಾರ್ಲಿ ಎಷ್ಟು ನಮಗೆ ಒಳ್ಳೆಯದು ನಮ್ಮ ದೇಹಕ್ಕೆ ಅಂದರೆ ಅಷ್ಟು ಎನರ್ಜಿ ಕೊಡುತ್ತೆ. ಅಮೃತದಂಥ ಒಂದು ನಮ್ಗೆ ಆಹಾರ. ಇದನ್ನು ನಾವು ದಿನ ಯಾವಾಗೂ ರೇಷನ್ ತರೋವಾಗ ತಿಂಗಳಲ್ಲಿ ಒಮ್ಮೆ ಇದನ್ನು ಅದ್ರ ಜೊತೆ ಸೇರಿಸಿ ತಂದುಬಿಟ್ರೆ 1 kg ತಂದರೆ 1 ತಿಂಗಳು ಬರುತ್ತೆ. ನೋಡಿರಿ, ಈ ಥರ ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಳ್ತೀನಿ ನಾನು. 1 kg ತರ್ತೀನಿ. ನಾವು ಎಷ್ಟು ಕಮ್ಮಿ ಇದು ರೇಟ್ ಅಂದರೆ ತುಂಬ ಕಮ್ಮಿ. ನಾವು 2 ಎಳ್ನೀರು ಕುಡಿತೀವಲ್ವ, ಅಷ್ಟೇ ರೇಟ್ ಇದು 1 kgಗೆ. ನೋಡಿರಿ, ತಗೊಂಡು ಬಂದು ಈ ಥರ ಮಿಕ್ಸಿಲಿ ಹಾಕಿ ಪುಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಏನೂ ಆಗೋದಿಲ್ಲ ಇದು. ಇದನ್ನು ನೆನೆಸ್ಬಿಟ್ಟು ಕೂಡ ಗಂಜಿ ಮಾಡ್ತಾರೆ, ಆದರೆ ಅದು ತುಂಬ ಲೇಟ್ ಆಗುತ್ತೆ ಮತ್ತು ಅದು ಅಕ್ಕಿ ದಪ್ಪ ದಪ್ಪ ಇರುತ್ತೆ ಅಂತ ತುಂಬ ಜನ ಅದನ್ನು ಸೇವನೆ ಮಾಡಲ್ಲ, ಬರೀ ಗಂಜಿ ಸೇವನೆ ಮಾಡ್ತಾರೆ. ನಾನು ಈ ಥರ ಪುಡಿ ಮಾಡಿಟ್ಕೊಂಡು ಬಿಸಿ ನೀರಿಗೆ 2 ಸ್ಪೂನ್ ಹಾಕ್ಕೊಂಡ್ರೆ 2 ಗ್ಲಾಸ್ ವರೆಗೂ ಆಗುತ್ತೆ. ಇವಾಗ ಬಿಗಿನರ್ಸ್ಗೆ ಈ ಥರ ಡೈರೆಕ್ಟಾಗಿ ಬಿಸಿ ನೀರು ಹಾಕಬೇಡಿ, ಕೆಳಗಡೆ ತಣ್ಣೀರಲ್ಲಿ ಕಲಿಸ್ಕೊಂಡು ಆಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ನೋಡಿ, ಚೆನ್ನಾಗಿ ಒಂದು 10 ನಿಮಿಷ ಕುದಿಸಿದ್ಮೇಲೆ ಈ ಥರ ಗಂಜಿ ಆಗುತ್ತೆ. ನೀರಾಗಿ ಮಾಡ್ಕೊಬೇಕು, ಚೆನ್ನಾಗಿರುತ್ತೆ. ಬೇಕಾದವರು ಇದಕ್ಕೆ ಉಪ್ಪು ಹಾಕ್ಕೊಂಡು ಕುಡಿತಾರೆ, ಇಲ್ಲ ಹಾಲು ಸಕ್ಕರೆ ಹಾಕ್ಕೊಂಡು ಕುಡಿತಾರೆ, ಅವ್ರವ್ರ ಇಷ್ಟ. ನಾನು ಇದಕ್ಕೆ ಸ್ವಲ್ಪ 1 ಸ್ಪೂನ್ ಸಕ್ಕರೆನೂ ಹಾಲು ಹಾಕ್ಕೊಳ್ತೀನಿ. ನನಗೆ ಈ ಥರನೇ ಇಷ್ಟ. ಆದರೆ ಇದು ಕುಡಿದ್ರೆ ಎಷ್ಟು ಎನರ್ಜಿ ಇರುತ್ತೆ. ದಿನ ಎಲ್ಲ ನಮಗೆ ಕೆಲಸ ಜಾಸ್ತಿ ಇರೋದ್ರಿಂದ ತುಂಬ ಎನರ್ಜಿ ಕೊಡುತ್ತೆ. ಮತ್ತು ಬೇಸಿಗೆ ಕಾಲದಲ್ಲಿ ತುಂಬ ಹೆಲ್ಪು ನಮಗಿದು. ಡೈಲಿ ಬೆಳಗ್ಗೆ ಎದ್ದು ಕಾಫಿ ಕುಡಿಯೋ ಬದಲು ಈ ಥರ 1 ಗ್ಲಾಸ್ ಕುಡಿದ್ಬಿಟ್ರೆ ನಮಗೆ ದಿನ ಇಡೀ ಸುಸ್ತೆ ಅನ್ನೋದೇ ಇರೋದಿಲ್ಲ, ಅಷ್ಟು ಎನರ್ಜಿ ಇರುತ್ತೆ. ಈ ಥರ ಮಾಡಿ ಕುಡೀರಿ. ತುಂಬ ಇದರ ಬೆನಿಫಿಟ್ಟು ನಮಗೆ ತುಂಬ ಇದೆ. ಬಾರ್ಲಿ ಗಂಜಿ ನಮ್ಮ ಮೈಗೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ನಾನು ಪ್ರತಿ ತಿಂಗಳು ರೇಷನ್ ತರೋವಾಗ ಬಾರ್ಲಿ ಅಕ್ಕಿನ 1 kg ತಂದುಬಿಡ್ತೀನಿ. ಈ ಥರ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು